ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. 2026 ಮಾರ್ಚ್ನಲ್ಲಿ ಪರೀಕ್ಷೆ ಬರೆಯುವ ಎಲ್ಲ SSLC ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ನೀವು ಪರೀಕ್ಷೆಯಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಸುಲಭವಾಗಿ 40 ಅಂಕಗಳನ್ನು ಗಳಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಶಿಕ್ಷಕರು ಹೇಳುವ ಎಲ್ಲ ಮಾಹಿತಿಗಳನ್ನು ಚಾಚು ತಪ್ಪದೆ ಪಾಲಿಸಿ. ಇನ್ನು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಕೆಲವು ಟಿಪ್ಸ್ಗಳು ನಿಮಗೆ ಖಂಡಿತವಾಗಿಯೂ ಸಹಾಯವಾಗಬಹುದು. ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪರೀಕ್ಷೆಗಳಿಗೆ ಸಂಬಂಧಪಟ್ಟ ವಿಡಿಯೋ ಲಿಂಕ್ಗಳು ಸಹಿತ ಇವೆ. ಆಸಕ್ತರು ಅವುಗಳನ್ನು ಗಮನಿಸಬಹುದು. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ನಂಬರ್ 34 ಇಲ್ಲಿ ಮೆಮರೈಸೇಷನ್ ಪೋಯಮ್ ಇರುತ್ತೆ, ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್. ಇಲ್ಲಿ ಯಾವುದಾದ್ರೂ ಒಂದು ಪೋಯಮ್ನ ನೀವು ಕಂಪ್ಲೀಟಾಗಿ ಬಯಾಟ್ ಮಾಡಿರ್ತೀರಾ. ಇಲ್ಲಿ ಒಂದು ನೀವೇ ನೆನಪಿಡಬೇಕು ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಆನಂತರ ಪಂಕ್ಚುಯೇಷನ್ ಮಾರ್ಕ್ನ ಮರಿಬಾರ್ದು. ಅಂದರೆ ನಿಮಗೆ ಸಂಪೂರ್ಣವಾಗಿ 4 ಅಂಕಗಳು ಸಿಗ್ತವೆ. ಹೀಗಾಗಿ ಇದನ್ನು ದಿನಾಲು ಪ್ರಾಕ್ಟೀಸ್ ಮಾಡಿ. ಇನ್ನು ಮತ್ತೊಂದು ಗ್ಯಾರಂಟಿ ಕ್ವಶನ್ ಅಂತ ಹೇಳಿದರೆ, ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ನಂಬರ್ 36 ಗ್ರ್ಯಾಂಡ್ಮಾ ಕ್ಲೈಮ್ಸೆಟ್ರಿ ಸಮ್ರಿ ಇರುತ್ತೆ. ಈ ಗ್ರ್ಯಾಂಡ್ಮಾ ಕ್ಲೈಮ್ಸೆಟ್ರಿ ಸಮ್ರಿ 2014-15ರಿಂದ ಹಿಡಿದು ಇಲ್ಲಿವರೆಗೂ ಪ್ರಶ್ನೆ ಸಂಖ್ಯೆ 36ರಲ್ಲಿ ಕೇಳ್ತಾರೆ. ಕಳೆದ ಬಾರಿ ಇದನ್ನು 3 ಅಂಕಗಳಿಗೆ ಕೇಳಿದರು, ಆದರೆ ಈ ವರ್ಷ 4 ಅಂಕಗಳಿಗೆ ಕೇಳ್ತಾರೆ. ಯಾಕಂತ ಹೇಳಿದರೆ ಈ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಮತ್ತು ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 4 ಅಂಕಗಳಿಗೆ ಕೇಳಲ್ಪಟ್ಟಿದೆ. ಹೀಗಾಗಿ ಇದನ್ನು ನೀವು ಯಾವ ರೀತಿ ಬಯಾಟ್ ಮಾಡಿದ್ದೀರೋ ಅದೇ ರೀತಿ ಇದನ್ನು ದಿನಾಲೂ ಪ್ರಾಕ್ಟೀಸ್ ಮಾಡಿ, ದಿನಾಲೂ ಬರೆದು ತೆಗೀರಿ. ಪರೀಕ್ಷೆಯಲ್ಲಿ 4 ಅಂಕಗಳಿಗೆ 4 ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಅತ್ಯಂತ ಸುಲಭದ ಪ್ರಶ್ನೆ ಅಂತ ಹೇಳಿದರೆ ಅದು ಪ್ಯಾಸೇಜ್. ಇದು ಪ್ರಶ್ನೆ ಸಂಖ್ಯೆ 35 ಆಗಿರುತ್ತೆ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಒಂದು ಪ್ಯಾರಾಗ್ರಾಫನ್ನು ಸರಿಯಾಗಿ ನೀವು ಓದ್ಕೋಬೇಕು. ಒಂದು ವೇಳೆ ನಿಮಗೆ ಅರ್ಥ ಆಗದೇ ಇದ್ದರೆ ಅಲ್ಲಿ A ಮತ್ತು B ಎಂಬ 2 ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಿರ್ತಕ್ಕಂಥ ಕೀವರ್ಡ್ಸ್ಗಳನ್ನು ನೋಡಿಕೊಂಡು ಪ್ಯಾಸೇಜ್ನಲ್ಲಿ ಹುಡುಕಿ ಬರೀಬೇಕು. ಒಂದು ವೇಳೆ ನಿಮಗೆ ಬರೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಗೊತ್ತಾಗದೇ ಇದ್ದರೆ, ಏನೂ ತಿಳಿದೇ ಇದ್ದರೆ ಪ್ಯಾರಾಗ್ರಾಫ್ನ 2 ಭಾಗ ಮಾಡಿ ಮೊದಲನೇ ಅರ್ಧ ಭಾಗವನ್ನು A ಪ್ರಶ್ನೆಗೆ, ಎರಡನೇ ಅರ್ಧ ಭಾಗವನ್ನು ಎರಡನೇ ಪ್ರಶ್ನೆಗೆ ಬರೆದುಬಿಟ್ರೆ ಇಲ್ಲಿ 4 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು. ಇನ್ನು 3ಕ್ಕೆ 3 ಅಂಕಗಳನ್ನು ಗಳಿಸ್ತಕ್ಕಂಥ ಮತ್ತೊಂದು ಸುಲಭದ ಪ್ರಶ್ನೆ ಅಂತ ಹೇಳಿದರೆ ಅದು ಪ್ರೊಫೈಲ್ ರೈಟಿಂಗ್. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಇರ್ತಕ್ಕಂಥ ಕ್ವಶನನ್ನು ತೆಗೆದುಕೊಳ್ಳಲಾಗಿದೆ. ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಪುರುಷನಾಗಿದ್ದಾನೆ, ಮಿಸ್ಟರ್ ರಾಘವೇಂದ್ರ ಅಂತ ಹೇಳಿ. ಹೀಗಾಗಿ ಪುರುಷನಾಗಿದ್ದರೆ ಹೀಸ್ ಈಸ್, ಮಹಿಳೆಯಾಗಿದ್ದರೆ ಹರ್ ಈಸ್ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಮೊದಲಿಗೆ ದಿಸ್ ಈಸ್ ಮಿಸ್ಟರ್ ರಾಘವೇಂದ್ರಾಸ್ ಪ್ರೊಫೈಲ್ ರೈಟಿಂಗ್ ಅಂತ ಬರೀಬೇಕು. ಆನಂತರ ಹೀಸ್ ಎಜುಕೇಷನ್ ಈಸ್ BSc MEd. ಆನಂತರ ಪ್ರೊಫೆಷನ್ ಇದೆ ಅಂದರೆ ಉದ್ಯೋಗ, ಹೀಸ್ ಪ್ರೊಫೆಷನ್ ಈಸ್ ಎಜುಕೇಷನ್ ಆಫೀಸರ್. ಹಾಗೆ ಅವ್ರ ಏಜ್ ಬರೀಬೇಕಾದ್ರೆ ಹೀಸ್ ಏಜ್ ಈಸ್ 55 ಇಯರ್ಸ್. ಈ ರೀತಿ ನಾವು ಬರಿತಾ ಹೋಗಬೇಕು. ಇಲ್ಲಿ ಕೂಡ 3 ಅಂಕಕ್ಕೆ 2 ಅಂಕ ಅನ್ನೋದು ಮಿನಿಮಮ್ ಆಗಿ ಸಿಗುತ್ತೆ. ಎಸ್ಸೆ ರೈಟಿಂಗ್ ಅಂದರೆ ಪ್ರಬಂಧ ಬರೀತಕ್ಕಂಥದ್ದು. ಇನ್ನು ಮತ್ತೊಂದು ಸುಲಭದ ಕ್ವಶನ್ ಅಂತ ಹೇಳಿದರೆ ಅದು ಎಸ್ಸೆ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 38. ಇಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಥವಾ ಮೊಬೈಲ್ನ ಕೇಳಿರ್ತಾರೆ. ಈ 3ನ್ನು ಪ್ರಿಪೇರ್ ಮಾಡಿ. ನನಗೆ ಅಷ್ಟು ಆಗೋದಿಲ್ಲ, ಕೇವಲ 1 ಹೇಳಿ ಅಂತ ಹೇಳಿದರೆ ನೀವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಿಪರೇಟರಿ ಕ್ವಶನ್ಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಇಲ್ಲಿ ಏರ್ ಪೊಲ್ಯೂಷನ್ ಒಂದನ್ನು ನೀವು ಮಾಡಿದರೆ ನಡೀತದೆ. ಸೊ ಏರ್ ಪೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್, ಪತ್ರ ಬರಹ. ಇನ್ನು ನಿಮಗೆ ಮತ್ತೊಂದು ಸುಲಭದ ಈಸಿ ಕ್ವಶನ್ ಅಂತ ಹೇಳಿದರೆ ಕ್ವಶನ್ ನಂಬರ್ 38 ಲಾಸ್ಟ್ ಕ್ವಶನ್, ಲೆಟರ್ ರೈಟಿಂಗ್. ಇದರಲ್ಲಿ 2 ಥರ ಲೆಟರ್ ಇರ್ತವೆ, ಪರ್ಸ್ನಲ್ ಲೆಟರ್ ಮತ್ತು ಅಫಿಷಿಯಲ್ ಲೆಟರ್. ಅಫಿಷಿಯಲ್ ಲೆಟರ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಸ್ಟೆಪ್ಸ್ ಜಾಸ್ತಿ ಇರ್ತವೆ. ಹೀಗಾಗಿ ಪರ್ಸ್ನಲ್ ಲೆಟರ್ ಈಸಿ ಇರೋದ್ರಿಂದ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಇದನ್ನು ಸುಲಭವಾಗಿ ಹೇಗೆ ಬರೆಯೋದು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಯಾವ ರೀತಿ ಸುಲಭವಾಗಿ ಬರೀಬೇಕು ಅನ್ನೋದನ್ನು ಹೇಳಿಕೊಡಲಾಗಿದೆ. ಪಿಕ್ಚರ್ ಡಿಸ್ಕ್ರಿಪ್ಷನ್, ಚಿತ್ರದಲ್ಲಿರುವಂತೆ ಬರೆಯೋದು. ಇನ್ನೊಂದು ಈಸಿ ಕ್ವೆಶನ್ ಅಂತ ಹೇಳಿದರೆ ಪಿಕ್ಚರ್ ಡಿಸ್ಕ್ರಿಪ್ಷನ್. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 33ನೇ ಕ್ವೆಶನ್ ಆಗಿರುತ್ತೆ. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಇದನ್ನು ನೀವು ಹೇಗೆ ಸುಲಭವಾಗಿ ಬರೀಬೇಕು ಅನ್ನೋದನ್ನು ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು, ಯಾವುದೇ ಚಿತ್ರ ಕೊಟ್ಟರು ಇವುಗಳೇ ಬರ್ತವೆ. ಉದಾಹರಣೆಗೆ ಎ ಪಿಕ್ಚರ್ ಈಸ್ ಈಕ್ವಲ್ ಟು 1000 words. ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್. ದಿಸ್ ಪಿಕ್ಚರ್ ಗಿವ್ಸ್ ಎ ಗುಡ್ ಮೆಸೇಜ್. ದಿಸ್ ಈಸ್ ಆ್ಯನ್ informative
ಪಿಕ್ಚರ್ ಈ ರೀತಿ ನೀವು ಬರಿಬೋದು. ಆನಂತರ ದೇರ್ ಈಸ್ ಮತ್ತು ದೇರ್ ಆರ್ ಅನ್ನು ಬಳಸಿ ಯಾವ ರೀತಿ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ನ ಬರಿಬೇಕು ಅಂತ ಹೇಳಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೀವು ಅಲ್ಲಿ ಸಂಪೂರ್ಣವಾಗಿ ವೀಕ್ಷಿಸ್ಬೋದು. 1 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಇವಾಗ ನೋಡೋಣ. ಈ ವರ್ಷ ನಿಮ್ಮ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ 1 ಅಂಕದ ಪ್ರಶ್ನೆಗಳನ್ನು ತಾವು ಈ ರೀತಿ ಬರಿಬೋದು. ಆರ್ಟಿಕಲ್ನಲ್ಲಿ ಎ ಅಥವಾ ಆ್ಯನ್ಗಳನ್ನು ಮಾತ್ರ ಕೇಳಿದ್ದಾರೆ, ದ ಅನ್ನೋದನ್ನು ಕೇಳಿಲ್ಲ. ಹೀಗಾಗಿ ನಿಮ್ಮ ಆನ್ಸರು ಎ ಆಗಿರಲಿ. 99% ಎ ಇರುತ್ತೆ, ಅದು ಒಂದು 10% ಆ್ಯನು ಇರ್ಬೋದು. ಹಾಗೆ ಇಫ್ ಕ್ಲಾಸ್ ಬಂದಾಗ ವುಡ್ ಹ್ಯಾವ್ ಹಾಕೋದನ್ನು ಮರಿಬೇಡಿ, 90% ವುಡ್ ಹ್ಯಾವ್ ಇರುತ್ತೆ. ಆನಂತರ ಇನ್ಫಿನಿಟಿವ್ ವರ್ಬ್ ಏನಿರುತ್ತಲ್ಲ ಅದು 2+V1 ಇರುತ್ತೆ, ಅದು ಒಂದೇ ಇರುತ್ತೆ. ಅದ ನಂತರ ಇದು ಮಲ್ಟಿಪಲ್ ಚಾಯ್ಸ್ನಲ್ಲಿ ಇರೋದ್ರಿಂದ ನಿಮಗೆ ಪತ್ತೆ ಹಚ್ಚೋಕ್ಕೂ ಈಸಿಯಾಗಿರುತ್ತೆ. ನೆಕ್ಸ್ಟು 1 ಅಂಕದಲ್ಲಿ ಮತ್ತೊಂದು ಈಸಿ ಅಂತ ಹೇಳಿದರೆ ಯೂಸ್ ದ ವರ್ಡ್ ವಾಕ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಯಾವುದೇ ಕ್ರಿಯಾಪದ ಕೊಡಲಿ ನೀವು ಈಗ ಉದಾಹರಣೆಗೆ ಇಲ್ಲಿ ವಾಕ್ ಕೊಟ್ಟಿದ್ದಾರೆ, ಐ ವಾಕ್ ಡೈಲಿ. ಒಂದು ವೇಳೆ ಪ್ಲೇ ಕೊಟ್ಟರೆ ಐ ಪ್ಲೇ ಡೈಲಿ. ಒಂದು ವೇಳೆ ಸ್ಲೀಪ್ ಕೊಟ್ಟರೆ ಐ ಸ್ಲೀಪ್ ಡೈಲಿ. ಈ ರೀತಿ ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಸೋ ಡ್ಯಾಟ್ ಹಾಕೋದಂತೂ ನಿಮಗೆ ಈಗಾಗಲೇ ಕಲಿಸಿರ್ಬೋದು, ಭಾಳ ಈಸಿಯಾಗಿದೆ. ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇದೆ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕೆನಾಟ್ ಪ್ಲೇ ಮೋರ್. ಇಲ್ಲಿ ವೆರಿ ತೆಗೆದು ಸೋ ಹಾಕಬೇಕು, ಫುಲ್ ಸ್ಟಾಪ್ ತೆಗೆದು ಡ್ಯಾಟ್ ಹಾಕಬೇಕು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ಇದ್ದದ್ದು ಸೋ ಟಯರ್ಡ್, ಫುಲ್ ಸ್ಟಾಪ್ ತೆಗೆದು ಡ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತ ಬರೆದ್ರೆ ಸಾಕು. ಇನ್ನು ಸಿಲೆಬಲ್ಸ್ಗಳನ್ನು ಹೇಳೋದು, ಎಷ್ಟು ಸಿಲೆಬಲ್ ಇದೆ ಅಂತ. ಅಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ 2 ಸಿಲೆಬಲ್ ಇರ್ತಕ್ಕಂಥ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸೇಫರ್ ಅಂತಿದೆ, ಇದು ಕೂಡ ಈಸಿಯಾಗಿದೆ, ನಿಮಗೆ ಅದ್ರ ಬಗ್ಗೆ ಹೇಳಿರ್ಬೋದು. ಹಾಗೆ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಡ್, ಎಜುಕೇಟ್ ಇದ್ದದ್ದು ಎಜುಕೇಷನ್. ಹಾಗೆ ಕಮಿಟ್ ಅಂತ ಇದ್ದರೆ ಕಮಿಟ್ಮೆಂಟ್, ಕಾನ್ಸಂಟ್ರೇಟ್ ಇದ್ದರೆ ಕಾನ್ಸಂಟ್ರೇಷನ್. ಈ ರೀತಿ ಕೆಲವೊಂದಿಷ್ಟು ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಮ LBAದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಅವ್ರು ಕೇಳ್ತಾರೆ. ಸೊ ಇಲ್ಲಿನೂ ಕೂಡ 1 ಅಂಕ ಭಾಳ ಈಸಿಯಾಗಿ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.